ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕೊನೆಗೂ ವಕ್ಫ್ ಕಾಯ್ದೆ ಹೆಸರಿನಲ್ಲಿ ನಡೀತಾ ಇದ್ದಂಥ ಲ್ಯಾಂಡ್ ಮಾಫಿಯಾ, ಲ್ಯಾಂಡ್ ಜಿಹಾದು ಅಂತೂ ಇಂತೂ ಕೊನೆಗೊಂಡಂತಾಯಿತು. ನಿನ್ನೆ ಮಧ್ಯರಾತ್ರಿ ಅಂದರೆ ಇವತ್ತು ಬೆಳಗಿನ ಜಾವ 1:11 ಇದನ್ನು ರಾಜ್ಯಸಭೆಯಲ್ಲಿ ಅಂಗೀಕರಿಸುವ ಮೂಲಕ ಸಂವಿಧಾನಾತ್ಮಕವಾಗಿ ಈ ದೇಶದಲ್ಲಿ ನಡೀತಾ ಇದ್ದಂಥ ಲ್ಯಾಂಡ್ ಜಿಹಾದ್ ಅಂತೂ ಇಂತೂ ಅಂತ್ಯಗೊಂಡಂತಾಗಿದೆ. ನನಗೆ ಬಹಳಷ್ಟು ಜನ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಕಳೆದ ಹಲವಾರು ದಿನಗಳಿಂದ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈಗಾಗಲೇ ಹೊಡ್ಕೊಂಡಿರೋ ಆಸ್ತಿ ಏನು ಮಾಡ್ತೀರಿ? ಈಗಾಗಲೇ ಯಾವುದನ್ನು ಕಬಳಿಸಲಾಗಿದೆ ಅದಕ್ಕೆ ಏನು ಮಾಡ್ತೀರಿ? ಎಲ್ಲಿ ಕಾಂಪ್ಲೆಕ್ಸ್ಗಳನ್ನು ಕಟ್ಟಲಾಗಿದೆ ಅದನ್ನು ಏನು ಮಾಡ್ತೀರಿ? ಯಾವ್ಯಾವ ರೈತರ ಜಮೀನುಗಳನ್ನು ವಶಪಡಿಸಿಕೊಂಡಿದ್ದಾರೆ, ಆ ರೈತರಿಗೆ ಅದು ವಾಪಸ್ ದೊರೆಯುತ್ತಾ? ಈ ರೀತಿಯಾದಂಥ ಆತಂಕ ಭರಿತ ಪ್ರಶ್ನೆಗಳನ್ನು ಕಳೆದ ಹಲವಾರು ದಿನಗಳಿಂದ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಕೇಳ್ತಾ ಇದ್ದಾರೆ. ಇದು ಒಂದು ಸಲ ಅಂಗೀಕಾರಗೊಂಡು ಬಿಡಲಿ, ಅದಾದ ಮೇಲೆ ಇದರ ಬಗ್ಗೆ ಸಂಪೂರ್ಣವಾದಂಥ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಅಂತ ನಾನು ಮೊದಲೇ ದಿವಸವೇ ಹೇಳಿದ್ದೆ. ಅದನ್ನು ಈಗ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಬಹಳ ಸಂತೋಷ ಆಗಿದ್ದೇನೆಂದರೆ, ಈ ದೇಶದ ಜನರು ಇವತ್ತು ಈ ಮಟ್ಟಿಗೆ ಜಾಗೃತಗೊಂಡಿದ್ದಾರಲ್ಲ. ಯಾವುದೋ ಒಬ್ಬ ವೀರಣ್ಣ ಕಮಡೊಳ್ಳಿ ಅನ್ನುವಂಥ ವ್ಯಕ್ತಿಯ 1 ಎಕರೆ ಜಾಗ, 1 ಗುಂಟೆ ಜಾಗ ಹೋಗಿದ್ದರ ಬಗ್ಗೆ ಇಲ್ಲಿ ನಾವು ಅದರ ಬಗ್ಗೆ ಸಂತಾಪವನ್ನು ವ್ಯಕ್ತಪಡಿಸ್ತೀವಿ, ಅದ್ರ ಬಗ್ಗೆ ಮರುಕವನ್ನು ವ್ಯಕ್ತಪಡಿಸ್ತೀವಿ. ಆತನಿಗೆ ನ್ಯಾಯ ಸಿಗಲಿ ಅಂತ ಇನ್ನಿಲ್ಲದ ಹಾಗೆ ಪರಿತಪಿಸ್ತೀವಿ. ಅಂತಂದರೆ ಈ ದೇಶದಲ್ಲಿ ಈಗ ನಮಗೆ ಗೊತ್ತಿಲ್ಲದ ಹಾಗೆಯೇ ಸಮಷ್ಟಿ ಪ್ರಜ್ಞೆ ತಂತಾನೆ ಮೈದಳಿತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಕ್ಕೆ ಕಾರಣೀಭೂತರು ಇವತ್ತು ನಡೀತಾ ಇರುವಂಥ ಈ ಸರ್ಕಾರ. ಯಾವ ಭಾರತ ದೇಶದಲ್ಲಿ ಸ್ವತಃ ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ ಇದ್ದ ಸಂದರ್ಭದಲ್ಲಿಯೇ ಅವರ ಸಮ್ಮುಖದಲ್ಲಿಯೇ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಇವರು ಎಷ್ಟು ಬೇಕೋ ಅಷ್ಟು ಅವರಿಗೆ ಪರಮಾಧಿಕಾರವನ್ನು ಕೊಟ್ಟರೋ, ಅದೇ ದೇಶದಲ್ಲಿ ಅದೇ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಂದರ್ಭದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಈಗ ಅದಕ್ಕೆ ಒಂದು ವಿಮೋಚನೆಯನ್ನು ಮಾಡಲಾಯಿತು. ಅವತ್ತು ಇದನ್ನು ವಿರೋಧಿಸಲಿಕ್ಕೆ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸಾಧ್ಯ ಆಗಿರಲಿಲ್ಲ. ಅವತ್ತು ನಡೆದದ್ದು ಕೇವಲ 5.5 ಗಂಟೆಯ ಚರ್ಚೆ. ಅದಾದ ಮೇಲೆ ಸರ್ವಾನುಮತದ ಅಂಗೀಕಾರ. ನೋಡಿ ಹೇಗಿದೆ. 1995 ಕಥೆಯನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಈಗ ನಿರಂತರವಾಗಿ ಒಂದು ಸಲ 16 ಗಂಟೆಯ ಚರ್ಚೆ, 2ನೇ ದಿವಸ ನಿನ್ನೆ 12 ಗಂಟೆಯ ಚರ್ಚೆ. ಕೊನೆಗೂ ಯಶಸ್ಸಾಯಿತು. ಮೊದಲನೇದಾಗಿ ಈ ವಕ್ಫ್ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳ್ತೇನೆ. ಇದು 3 ಹಂತದಲ್ಲಿ ಕೆಲಸ ಮಾಡ್ತದೆ. ಮೊದಲನೇದಾಗಿ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಅಂತ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ, ಆದರೆ ಇದು ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತದೆ. ಇದು ನಿರ್ದೇಶನವನ್ನು ಕೊಡುವ ಕೆಲಸ ಮಾಡ್ತದೆ. 2ನೇದ್ದು, ಎಲ್ಲ ರಾಜ್ಯಗಳಲ್ಲಿ SWB ಅಂದರೆ ಸ್ಟೇಟ್ ವಕ್ಫ್ ಬೋರ್ಡ್ ಅಂತ ಇರುತ್ತೆ. 3ನೇದ್ದು 3 ಹಂತದಲ್ಲಿ ಕೆಲಸ ಮಾಡೋದು. ಮೊದಲೇದು ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಅಂತ, 2ನೇದ್ದು ಈ ಸ್ಟೇಟ್ ವಕ್ಫ್ ಬೋರ್ಡು, 3ನೇದ್ದು ಟ್ರಿಬ್ಯುನಲ್ ಅಂದರೆ ನ್ಯಾಯಾಧೀಕರಣ ಅಂತ, ವಕ್ಫ್ ನ್ಯಾಯಾಧೀಕರಣ ಅಂತ. ಇದರ ಉದ್ದೇಶ ಏನು? ಯಾಕೆ ಈ ಕಾಯ್ದೆ ತಿದ್ದುಪಡಿ ತರಬೇಕಾದಂಥ ಅನಿವಾರ್ಯತೆ ಬಂದು ಒದಗಿತು ಅಂತಂದರೆ, ಈ ದೇಶದಲ್ಲಿ 1954ರಿಂದ ಇಲ್ಲಿವರೆಗೂ ಮಾಡಿದಂಥ ತಿದ್ದುಪಡಿಗಳೆಲ್ಲವೂ ಏಕಪಕ್ಷೀಯವಾಗಿದ್ವು. ಅಂದರೆ ಯಾವ ಒಂದು ಧರ್ಮದವರಿಗೋಸ್ಕರ ಇದನ್ನು ಮಾಡಲಾಯಿತು, ಮುಸಲ್ಮಾನರಿಗೋಸ್ಕರ ಮಾಡಲಾಯಿತು, ಈ ಮುಸಲ್ಮಾನರನ್ನು ತುಷ್ಟೀಕರಣ ಮಾಡುವಂಥ ಕಾರಣಕ್ಕೋಸ್ಕರ ನಿರಂತರವಾಗಿ ಅವರಿಗೆ ಪರಮಾಧಿಕಾರವನ್ನು ಕೊಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ಕೊಂಬಂದವು. ಇದನ್ನು ಮುತುವಲ್ಲಿಗಳು, ಅದರ ಮ್ಯಾನೇಜರ್ಗಳು, ಅದರ ಗುತ್ತಿಗೆದಾರರು, ಅದರಲ್ಲಿರುವಂಥ ಅಶ್ರಫಿಯಾಗಳು ಭೂಕಬಳಿಕೆಗಾಗಿ ಇದನ್ನು ಬಳಸಲಿಕ್ಕೆ ಶುರು ಮಾಡಿದರು. ಮತ್ತು ಈ ದೇಶದ ಎಲ್ಲ ಆಸ್ತಿಗಳನ್ನು ಅನ್ಯಾಯದಿಂದ ನುಂಗಿ ಹಾಕಿ ತಮ್ಮದೇ ಅಂತ ಹೇಳುವಂಥ ಕೆಲಸ ಮಾಡಲಿಕ್ಕೆ ಬಂದರು. ಇದಕ್ಕಿದ್ದಂಥ ಒಂದೇ ಒಂದು ತತ್ವ ಏನಂದರೆ, ಒನ್ಸ್ ಎ ವಕಾಫ್ ಈಸ್ ಆಲ್ವೇಸ್ ಎ ವಕಾಫ್. ಅಂದರೆ ಒಂದು ಆಸ್ತಿಯನ್ನು ವಕ್ಫ್ ಅಂತ ಘೋಷಿಸಿ ಆದ ಮೇಲೆ ಅದು ಖಾಯಮಾಗಿ ವಕ್ಫ್ ಆಸ್ತಿಯಾಗಿಯೇ ಇರುತ್ತದೆ ವಿನಃ ಅದು ಬೇರೆ ಯಾರಿಗೂ ಸಲ್ಲುವುದಿಲ್ಲ, ಅದರ ಪರಭಾರೆ ಸಾಧ್ಯವಿಲ್ಲ. ಈಗ ನಿಂಗಪ್ಪ ಕಂಬಾರ್ ಎನ್ನುವಂಥ ವ್ಯಕ್ತಿಯ ಒಂದು ಹೊಲವನ್ನು ಇದು ವಕ್ಫ್ ಆಸ್ತಿ ಅಂತ ಹೇಳಿಬಿಟ್ರೆ ಅದು ವಕ್ಫ್ ಆಸ್ತಿಯೇ ಆಗತ್ತೆ ವಿನಃ ಎಂದೂ ನಿಂಗಪ್ಪ ಕಂಬಾರ್ಗೆ ವಾಪಸ್ ಬರೋದಿಲ್ಲ. ಒಂದು ರಾಷ್ಟ್ರಪತಿ ಭವನವನ್ನು ಅವರು ಇದು ವಕಾಫ್ ಆಸ್ತಿ ಅಂತ ಹೇಳಿಬಿಟ್ರೆ ಅದು ವಕಾಫ್ ಆಸ್ತಿಯೇ ಆಗತ್ತೆ ವಿನಃ ಅದು ವಾಪಸ್ ರಾಷ್ಟ್ರಪತಿ ಭವನಕ್ಕೆ ವಾಪಸ್ ಅವರಿಗೆ ಅಧಿಕಾರ ಬರುವುದಿಲ್ಲ. ಇದು ಇದ್ದಂಥ ಅತಿ ದೊಡ್ಡದಾದಂಥ ಮಾಫಿಯಾ ಆಗಲಿಕ್ಕೆ ಕಾರಣೀಭೂತ ಆದಂಥ ತತ್ವ. ಇದರಲ್ಲಿ ಒಂದಿದೆ, ಏನಂತ, ಈಗ ಮಾಡಿದಂಥ ಮೊದಲು ಏನಿತ್ತು ಮತ್ತು ಈಗೇನು ಬದಲಾವಣೆ ಆಗಿದೆ ಅನ್ನೋದು ಹೇಳ್ತೀನಿ.
ಯಾವುದೇ ಆಸ್ತಿ ವಕ್ಫ್ ಆಸ್ತಿ ಅಂತ ಹೇಳುವಂಥ ಒಂದು ತತ್ವ ಇತ್ತಲ್ಲ, ಈ ತತ್ವಕ್ಕೆ ಈಗ ಬದಲಾವಣೆಯನ್ನು ಮಾಡಲಾಗಿದೆ. ಈ ಆಸ್ತಿ ಯಾವುದೇ ಆಸ್ತಿ ಇದ್ದರೂ ಕೂಡ ಅದನ್ನು ಪರಭಾರೆ ಮಾಡೋದಕ್ಕಿಂತ ಮುಂಚೆ ಅದನ್ನು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ದಾನವನ್ನು ಮಾಡಿರಬೇಕು. ಯಾರಿಗೆ? ವಕ್ಫ್ ಬೋರ್ಡ್ಗೆ ದಾನವನ್ನು ಕೊಟ್ಟಿರಬೇಕು. ಕೊಟ್ಟಿರೋ ವ್ಯಕ್ತಿ ಮುಸಲ್ಮಾನನಾಗಿರಬೇಕು. ಆತ ಕಳೆದ ಕನಿಷ್ಠ 5 ವರ್ಷಗಳಿಂದ ಮುಸಲ್ಮಾನ ಧರ್ಮವನ್ನು ಪರಿಪಾಲಿಸ್ತಾ ಇರಬೇಕು. ನಿಂಗಪ್ಪ ಕಂಬಾರ್ ಎನ್ನುವಂಥ ವ್ಯಕ್ತಿ ಅದನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ರವೀಂದ್ರ ಜೋಶಿ ವಕ್ಫ್ಗೆ ದಾನ ಮಾಡ್ಲಿಕ್ಕೆ ಬರೋದಿಲ್ಲ. ಬಸವರಾಜ್ ಹೂಗಾರ್ ಅದನ್ನು ದಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಮುಸಲ್ಮಾನ ವ್ಯಕ್ತಿಯೇ ಅದನ್ನು ದಾನ ಮಾಡಿರಬೇಕು. ಆತ ಕಳೆದ 5 ವರ್ಷಗಳಿಂದ ಇಸ್ಲಾಂ ಧರ್ಮವನ್ನು ಪಾಲಿಸ್ತಾ ಇರಬೇಕು. ಅಂದರೆ ಮಾತ್ರ ಆತ ದಾನ ಮಾಡ್ಲಿಕ್ಕೆ ಬರುತ್ತೆ. ಎರಡನೇದಾಗಿ ಸರ್ಕಾರಿ ಆಸ್ತಿಗಳಿದ್ದಾವೆ. ನಿನ್ನೆ ಅದನ್ನು ಜಗತ್ ಪ್ರಕಾಶ್ ನಡ್ಡಾ ಅವರು ಹೇಳಿದರು. ಏನಂತ? 5890 ಸರ್ಕಾರಿ ಆಸ್ತಿಗಳನ್ನು ವಕ್ಫ್ ಆಸ್ತಿ ಅಂತ ಘೋಷಿಸಲಾಗಿದೆ. ಈ ಕ್ಷಣದಿಂದ, ಈ ಕಾಯ್ದೆ ಜಾರಿಯಾದ ಕ್ಷಣದಿಂದ, ರಾಷ್ಟ್ರಪತಿಯವರ ಅಂಕಿತ ಇವತ್ತು ಬೀಳುತ್ತೆ, ಬಿದ್ದ ಕ್ಷಣದಿಂದ ಈ 5890 ಆಸ್ತಿಗಳಿಗೆ ವಿಮೋಚನೆಯಾಗತ್ತೆ. ಸರ್ಕಾರಿ ಆಸ್ತಿ ವಕ್ಫ್ ಆಸ್ತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆಯಾ ಸರ್ಕಾರಿ ಆಸ್ತಿ ಆಯಾ ಸರ್ಕಾರದ ಆಯಾ ಇಲಾಖೆಗಳಿಗೆ ವಾಪಸ್ ಹೋಗುತ್ತೆ. ಮೂರನೇದಾಗಿ ಟ್ರಿಬ್ಯುನಲ್. ಇಲ್ಲಿವರೆಗೂ ಇದ್ದಂಥದ್ದು ಏನು ಅಂತಂದರೆ, ಇದನ್ನು ಯಾವಾಗ ಬಾಬ್ರಿ ಮಸೀದಿ ಬೀಳುತ್ತೋ ಬಿದ್ದ ತಕ್ಷಣ ಕಾಂಗ್ರೆಸ್ಸಿಗೆ ಗಾಬರಿ ಆಗಿಬಿಡ್ತದೆ. ಆವಾಗ ಅವ್ರು ಏನು ಮಾಡ್ತಾರೆ, ಹೇಗಾದರೂ ಮಾಡಿ ಮುಸಲ್ಮಾನರನ್ನ ಮತ್ತೆ ನಾವು ಓಲೈಸಬೇಕು. ಆವಾಗ PV ನರಸಿಂಹರಾವ್ ಏನು ಮಾಡ್ತಾರೆ ಅಂತಂದರೆ, ಒಂದು ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ತರ್ತಾರೆ. ಏನಂತ ತರ್ತಾರೆ? ಯಾವುದೇ ವಕ್ಫ್ನ ಆಸ್ತಿಯ ಕುರಿತಾದಂಥ ವ್ಯಾಜ್ಯ ಇದ್ದ ಸಂದರ್ಭದಲ್ಲಿ ಅದು ವಕ್ಫ್ ಟ್ರಿಬ್ಯುನಲ್ನಲ್ಲಿಯೇ ಸೆಟ್ಲ್ ಆಗಬೇಕೇ ವಿನಃ ಅದು ಹೊರಗಡೆ ಬೇರೆ ಕೋರ್ಟ್ನಲ್ಲಿ ಆಗೋ ಹಾಗಿಲ್ಲ. ಬೇರೆ ಕೋರ್ಟಿಗೆ ಅಲೆದಾಡುವ ಪ್ರಶ್ನೆ ಇಲ್ಲ. ವಕ್ಫ್ ಆಸ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಮುಸಲ್ಮಾನರು ಕೋರ್ಟಿಗೆ ಹೋಗಬೇಕಾಗಿಲ್ಲ. ಯಾವ ಆಸ್ತಿಯನ್ನು ಬೇಕಾದರೂ ಅವರು ತಮ್ಮ ಆಸ್ತಿ ಅಂತ ಹೇಳಬಹುದು. ಮತ್ತು ಆ ಆಸ್ತಿಯ ಕುರಿತಾದಂಥ ವ್ಯಾಜ್ಯ ಇದ್ದರೆ ಅವರೇ ಬಗೆಹರಿಸ್ಕೊಳ್ಬೇಕೇ ವಿನಃ ಕೋರ್ಟಿಗೆ ಹೋಗುವ ಹಾಗಿಲ್ಲ ಅಂತ. ಎಂಥ ದೊಡ್ಡ ಡ್ರೆಕೋನಿಯನ್ ಲಾ ನೋಡಿ ಇದು ಮಾಡಿದ್ದಂಥ. ಎಂಥ ದೊಡ್ಡದಾದಂಥ ಅಪಸವ್ಯ ಅಂತಂದರೆ, ಯಾವುದೇ ವಿಷಯದಲ್ಲಿ ಭಾರತ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ನಮ್ಮ ಕಾನೂನು ಮೊರೆ ಹೋಗುವ ಅವಕಾಶ ಇದೆ. ಇದರಲ್ಲಿ ಅವಕಾಶವೇ ಇಲ್ಲ. ಈ ಕ್ಷಣದಿಂದ ಈ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಯಾವುದೇ ವ್ಯಾಜ್ಯವನ್ನು ಪರಿಹರಿಸುವ ಹಾಗಿಲ್ಲ. ಹಾಗಾದರೆ ಇದನ್ನು ಯಾರು ಮಾಡ್ತಾರೆ? ಇನ್ನು ಮುಂದೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇದರ ಕುರಿತಾಗಿ ರೆವಿನ್ಯೂ ಇಲಾಖೆಯಿಂದ ಇದರ ಕುರಿತಾದಂಥ ವ್ಯಾಜ್ಯಗಳು ತೀರ್ಮಾನ ಆಗ್ತವೆ. ಇದಾದ ಮೇಲೆ ಈ ದೇಶದ ಕಾನೂನಿನ ಪ್ರಕಾರ ಯಾವ ರೀತಿ ಎಲ್ಲ ವ್ಯಾಜ್ಯಗಳಿಗೆ ಕೋರ್ಟ್ಗೆ ಹೋಗಲಾಗುತ್ತೋ ಅದೇ ರೀತಿ ಕೋರ್ಟಿಗೆ ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದರ ಮುಂದಿಂದು ಇನ್ನು ವಕ್ಫ್ ಕೌನ್ಸಿಲ್ ಅಂತ, ಇವರು ಒಂದು ವಕ್ಫ್ ಕೌನ್ಸಿಲ್ ಅಂತ ಮಾಡ್ಕೊಂಡ್ರೆ, ಈ ಸೆಂಟ್ರಲ್ ಗೌರ್ಮೆಂಟ್ದು ಕೌನ್ಸಿಲ್ ಇದೆ. ಈ ಸೆಂಟ್ರಲ್ ಗೌರ್ಮೆಂಟ್ ವಕ್ಫ್ ಕೌನ್ಸಿಲ್ನಲ್ಲಿ ಎಲ್ಲರೂ ಮುಸಲ್ಮಾನರೇ ಆಗಿರಬೇಕು ಅನ್ನುವಂಥ ಇವ್ರದ್ದೊಂದು ನಿಯಮಾವಳಿಯನ್ನು ಮಾಡಿಕೊಂಡಿದ್ರು. ಅದರಲ್ಲಿ 2 ಮಹಿಳೆಯರು ಇರಬಹುದು, ಅವರು ಕೂಡ ಮುಸಲ್ಮಾನರಾಗಿರಬೇಕು. ಇನ್ನು ಮುಂದೆ ಇವರ ವಕ್ಫ್ ಕೌನ್ಸಿಲ್ನಲ್ಲಿ 2 ಮುಸ್ಲಿಮೇತರರು ಇದರ ಸದಸ್ಯರಾಗಿರ್ತಾರೆ. ಜೊತೆಗೆ ಒಬ್ಬ MP ಇದರಲ್ಲಿರ್ತಾರೆ. ಆತ ಕೂಡ ಬೇರೆ ಧರ್ಮದವನೇ ಆಗಿರ್ತಾನೆ ಸ್ವಾಭಾವಿಕವಾಗಿ. ಜೊತೆಗೆ ಒಬ್ಬರು ನಿವೃತ್ತ ನ್ಯಾಯಾಧೀಶರಿರ್ತಾರೆ. ಜೊತೆಗೆ 2 ಮಹಿಳೆಯರನ್ನು ಇದರಲ್ಲಿ ಸೇರಿಸಬೇಕು ಅಂತ ಮಾಡಿದ್ದಾರೆ. ಮುಂಚೆ ಇದ್ದಂಥ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ನಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಸದಸ್ಯರು ಮತ್ತು 2 ಮಹಿಳೆಯರನ್ನು ತೆಗೆದುಕೊಳ್ಳಬಹುದಾದಂಥ ಆಯ್ಕೆ. ಈಗ ಮಾಡಿರೋ ಪ್ರಕಾರ ಇನ್ನು ಮುಂದೆ ಒಬ್ಬ MP MLA ಇರ್ತಾರೆ, ಮುಸ್ಲಿಮೇತರರು 2 ಇರ್ತಾರೆ, 2 ಮಹಿಳೆಯರು ಇರ್ತಾರೆ ಮತ್ತು ಒಬ್ಬ ನಿವೃತ್ತ ಜಡ್ಜ್ ಕೂಡ ಈ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ನಲ್ಲಿ ಇರ್ತಾರೆ. ಅಲ್ಲಿಗೆ ನೀವು ಯಾವುದೇ ಕೆಲಸವನ್ನು ಮಾಡಿದಾಗ ಕಬಳಿಸುವ ಕಾರ್ಯಕ್ರಮ ನಡೆಯುವುದಿಲ್ಲ. ಯಾವುದೇ ಕೆಲಸ ಮಾಡಿದರೂ ಅದು ಪಾರದರ್ಶಕವಾಗಿರುತ್ತೆ ಮತ್ತು ನಿಷ್ಪಕ್ಷಪಾತವಾಗಿರುತ್ತೆ. ಇನ್ನು ಮುಂದಿನದು ಸ್ಟೇಟ್ ಬೋರ್ಡ್ನಲ್ಲಿ ಇಷ್ಟು ದಿವಸ ಇದ್ದದ್ದು ಏನಪ್ಪ ಅಂತಂದರೆ, 2 MP ಗಳಿರಬೇಕು, 2 MP ಅಥವಾ MLA ಮುಸಲ್ಮಾನರು ಪ್ಲಸ್ 2 ಲೇಡೀಸ್ ಇರಬೇಕು ಇದರಲ್ಲಿ ಅಂತಿತ್ತು. ಇನ್ನು ಮುಂದೆ ಯಾರಾದರೂ 2 ಮುಸಲ್ಮಾನೇತರ ಸದಸ್ಯರಾಗಿರ್ತಾರೆ ಪ್ಲಸ್ ಸರ್ಕಾರಕ್ಕೆ ನಾಮನಿರ್ದೇಶನ ಮಾಡುವಂಥ ಅಧಿಕಾರ ಇದೆ ಅಂತ. ಇನ್ನು ಆಡಿಟ್ ಮಾಡೋದು, ಇಷ್ಟು ದಿವಸ ಇವರೇ ಆಡಿಟ್ ಮಾಡ್ಕೋತಾ ಇದ್ರು, ಸ್ಟೇಟ್ ಗೌರ್ಮೆಂಟ್ನಿಂದ ಆಡಿಟ್ ಮಾಡಿಸ್ತಾ ಇದ್ರು ಅನಿವಾರ್ಯತೆ ಬಂದ ಮೇಲೆ. ಇನ್ಮೇಲೆ ಸೆಂಟ್ರಲ್ ಗೌರ್ಮೆಂಟು ಇದಕ್ಕೋಸ್ಕರ ಕಾನೂನನ್ನು ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದರಲ್ಲಿ ಒಂದು ಸೆಕ್ಷನ್ 40 ಅಂತಿದೆ. ಈ ಸೆಕ್ಷನ್ 40 ಏನಪ್ಪ ಅಂತಂದರೆ, ಇದು ವಕ್ಫ್ ಬೈ ಯೂಸರ್ ಅಂತ.
ವಕ್ಫ್ ಬೈ ಯೂಸರ್ ಅಂದರೆ ಒಂದು ಕಾನೂನಿದೆ, ಏನಂತ, ಲಾ ಆಫ್ ಲಿಮಿಟೇಷನ್ ಅಂತ. ಯಾವುದೋ ಲಾ ಆಫ್ ಲಿಮಿಟೇಷನ್ ಏನಪ್ಪ ಅಂತಂದರೆ, ಒಂದು ಜಾಗದಲ್ಲಿ 12 ವರ್ಷ ಒಬ್ಬ ವ್ಯಕ್ತಿ ಅದನ್ನು ಅನುಭವಿಸಿದ್ದೇ ಆದರೆ ಆ ಆಸ್ತಿಯ ಬಗ್ಗೆ ಯಾರೇ ತಕರಾರನ್ನು ಮಾಡದೆ ಹೋದಲ್ಲಿ ಅದು ಆತನದೇ ಆಸ್ತಿಯಾಗಿರುತ್ತೆ. ಅದರ ಕುರಿತಾಗಿ ವ್ಯಾಜ್ಯವನ್ನು ಮಾಡಿ ವಾಪಸ್ ತೆಗೆದುಕೊಳ್ಳಬಹುದೇ ವಿನ ಇದ್ದಕ್ಕಿದ್ದ ಹಾಗೆ ಆತನನ್ನು ಬಿಡಿಸುವ ಹಾಗಿಲ್ಲ. ಈ ಕಾಯ್ದೆಯನ್ನು ಈಗ ರದ್ದು ಮಾಡಲಾಗಿದೆ. ಈ ಉದಾಹರಣೆಗೆ ನಮ್ಮ ಕಚೇರಿ ಇದೆ, ನಮ್ಮ ಸ್ಟುಡಿಯೋ ಇದೆ. ನಮ್ಮ ಸ್ಟುಡಿಯೋಗೆ ಬಂದು ಯಾವುದೋ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ, ಏನಂತ, ಸರ್ ನಾನು ನಿಮ್ಮಲ್ಲಿ ನಮಾಜ್ ಮಾಡ್ಕೋತೀನಿ, ಖಾಲಿ ಜಾಗ ಇದೆಯಲ್ಲ ಸರ್ ಪಕ್ಕದ ರೂಮು, ಆ ರೂಮಲ್ಲಿ ಬಂದು ನಮ್ಮ ಮನೇಲಿ ಜಾಗ ಇಲ್ಲ, ಅಲ್ಲಿ ಬಂದು ನಮಾಜ್ ಮಾಡ್ತೀನಿ ದಿವಸ. ಆಯಿತು, ನೀವು ನಮಾಜ್ ಮಾಡ್ಕೊ ಅಂತ ನಾವು ಬಿಡ್ತೀವಿ. ಆತ 1 ದಿವಸ 2 ದಿವಸ 8 ದಿವಸ ಮಾಡ್ತಾನೆ. ಅಲ್ಲಿಂದ ವಕ್ಫ್ ಬಂದು ಹೇಳತ್ತೆ, ಏನಂತ, ಅದನ್ನು ಒಬ್ಬ ನಮ್ಮ ಮುಸ್ಲಿಂ ಧರ್ಮೀಯನು ನಮಾಜ್ ಮಾಡ್ತಾ ಇದ್ದಾನೆ, ಆದ್ದರಿಂದ ಇದು ವಕ್ಫ್ ಆಸ್ತಿ, ಇದನ್ನು ವಕ್ಫ್ ಬಿಟ್ಕೊಡ್ಬೇಕು, ಯಾಕಂದರೆ ವಕ್ಫ್ನವರು ಅದನ್ನು ಬಳಸ್ಕೊತಾ ಇದ್ದಾರೆ. ಒಂದು ಹೊಲ ಇರುತ್ತೆ, ಆ ಊರಲ್ಲಿ ಕಬರಸ್ಥಾನ ಇರೋದಿಲ್ಲ. ಕಬರಸ್ಥಾನ ಅಂತಂದರೆ ಸ್ಮಶಾನ. ಹಳ್ಳಿಯಲ್ಲಿ ಮುಸಲ್ಮಾನರಿಗೆ ಕಬರಸ್ಥಾನಿಗೆ ಜಾಗ ಇಲ್ಲ ಸಂದರ್ಭದಲ್ಲಿ ಯಾವುದೋ ಒಬ್ಬ ರೈತನ ಜಾಗದಲ್ಲಿ ಅವ್ರು ಬಂದು ಕಬರಸ್ಥಾನ ಮಾಡ್ತೀನಿ ಅಂತಾರೆ. ಒಂದು ಗೋರಿಯನ್ನು ಹೂಳ್ತೀವಿ, ಒಂದು ಹೆಣವನ್ನು ಹೂಳ್ತೀವಿ ಅಂತ ಕೇಳ್ತಾರೆ. ಪಾಪ ಆ ರೈತ ಯಾವುದೋ ಒಂದು ಮೂಲೆಯಲ್ಲಿ ಹೂಳ್ತಾರೆ, ಬಿಡು ಹೂಳ್ಳಿ ನಮ್ಮವನೇ ಅಲ್ವಾ ಇವನು ಅಂತ ಬಿಡ್ತಾರೆ. ಮುಂದೆ ಆ ಜಾಗದ ಮೇಲೆ ಆತ ತನ್ನ ಅಧಿಕಾರವನ್ನು ಹೇರಬಹುದು. ಈ ಜಾಗ ನಮ್ಮ ಕಬರಸ್ಥಾನ, ಇದನ್ನು ನಮಗೆ ಬಿಟ್ಟು ಕೊಡಬೇಕು ಅಂತ ಕೇಳಬಹುದು. ಅಲ್ಲಿಗೆ ಆ ಜಾಗ ಆ ರೈತನದಾಗಿರುವುದಿಲ್ಲ, ಯಾರು ಅದನ್ನು ಬಳಸ್ತಾ ಇದ್ದರು, ಹೂ ಇಸ್ ದ ಯೂಸರ್, ಆತ ಅದರ ಫಲಾನುಭವಿ ಆಗ್ತಾನೆ. ಇದು ಭಾಳ ವ್ಯಾಪಕವಾಗಿ ಈಗ ನಾರ್ತ್ ಈಸ್ಟ್ನಲ್ಲಿ ನಡೀತಾ ಇದೆ, ಉತ್ತರಾಖಂಡ್ನಲ್ಲಿ ನಡೀತಾ ಇದೆ. ಏನು ಮಾಡ್ತಾರೆ, ಯಾವುದೋ ಒಂದು ಜಾಗವನ್ನು ನೋಡ್ತಾರೆ, ಖಾಲಿ ಜಾಗ ಇರ್ತದೆ, ಅಲ್ಲಿ ಒಂದು ಗೋರಿಯನ್ನು ಕಟ್ಕೊಂಡು ಇದು ನಮ್ಮ ಮಜಾರ್ ಅಂತಾರೆ. ನಮ್ಮ ಮಜಾರ್ ಅಂದ ತಕ್ಷಣ ಅದು ಮಜಾರ್ ಆಗಿಬಿಡುತ್ತೆ. ಇದು ಎಂಥ ಡ್ರೆಕೋನಿಯನ್ ಲಾ ಅಂತಂದರೆ ಸೆಕ್ಷನ್ 40 ಅಂತ ಹೇಳೋದು. ಸೆಕ್ಷನ್ 40 ರದ್ದುಪಡಿಸಲಾಗಿದೆ. ಈ ಸೆಕ್ಷನ್ 40 ಅಂದರೆ ವಕ್ಫ್ ಬೈ ಯೂಸರ್ ಅಂತ. ಯಾವುದೇ ಜಾಗವನ್ನು ಅವರು ಬಳಸಿದರೆ ಅದು ಅವರದೇ ಆಗುತ್ತೆ ಅಂತ. ಈ ರೀತಿಯಾದಂಥ ವ್ಯವಸ್ಥೆ ಇತ್ತು. ಇದು ಅಡ್ವರ್ಸ್ ಪೊಸಿಷನ್ ಅಂತ ಕರೀತಾರೆ ಇದಕ್ಕೆ. ಇನ್ನು ಸರ್ಕಾರಿ ಸಂಪತ್ತುಗಳೆಲ್ಲ ಸಮಾಪ್ತಿ, ಅದು ಇನ್ನು ಮುಂದೆ ಅವ್ರದ್ದಾಗಿರೋದಿಲ್ಲ. ಇದನ್ನು ನೋಡಿ ಯೋಗಿ ಆದಿತ್ಯನಾಥ್ ಎಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ, ಈ ದೇಶದ ಒಟ್ಟು ಆಸ್ತಿಗಳೇನಿದ್ದಾವೆ ವಕ್ಫ್ ಆಸ್ತಿ, ಅದರ 27% ಆಸ್ತಿಗಳು ಕೇವಲ ಉತ್ತರ ಪ್ರದೇಶದಲ್ಲಿದ್ದಾವೆ. ಯಾವಾಗ ಈ ರೀತಿ ಲಿಟಿಗೇಷನ್ ಆಗತ್ತೋ, ಯೋಗಿ ಆದಿತ್ಯನಾಥ್ ಒಂದು ವಿಧೇಯಕವನ್ನು ಮಂಡನೆ ಮಾಡಿ ಪಾಸ್ ಮಾಡಿಸ್ಬಿಡ್ತಾರೆ. ಏನಂತ, ನಮ್ಮ ರಾಜ್ಯದಲ್ಲಿರುವಂಥ ಯಾವುದೇ ವಕ್ಫ್ ಆಸ್ತಿ ಸರ್ಕಾರಿ ಆಸ್ತಿ ಅಂತ ಘೋಷಿಸ್ಬಿಡ್ತಾರೆ. ಎಲ್ಲ ವಕ್ಫ್ ಆಸ್ತಿಗಳು ಉತ್ತರ ಪ್ರದೇಶದ ಸರ್ಕಾರಿ ಆಸ್ತಿಗಳು. ಎಷ್ಟು ಆಸ್ತಿಗಳಿದ್ದಾವೆ? 14,000 ಆಸ್ತಿಗಳಿದ್ದಾವೆ. ಈ 14,000 ಆಸ್ತಿಗಳಲ್ಲಿ ಛೋಟಾ ಇಮಾಮ್ ಬಾಡ ಇದೆ, ಬಡಾ ಇಮಾಮ್ ಬಾಡ ಇದೆ, ಮಜಾರ್ಗಳಿದ್ದಾವೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಯಾವುದೇ ಇದ್ರೂ ಕೂಡ ಸರ್ಕಾರದ ಅಧೀನಕ್ಕೆ ಬರಬೇಕು ಅಂತ ಮಾಡಿಬಿಡ್ತಾರೆ. ಅಲ್ಲಿಗೆ 78% ಆಸ್ತಿಗಳೇನಿದ್ದಾವೆ ಅವು ಸರ್ಕಾರಿ ಆಸ್ತಿ ಆಗ್ಬಿಟ್ಟು. ನೋಡಿ, ಒಬ್ಬ ಮುಖ್ಯಮಂತ್ರಿ ಮನಸ್ಸು ಮಾಡಿದರೆ ಹೇಗೆ ವ್ಯವಸ್ಥೆಯನ್ನು ಸರಿಪಡಿಸಬಲ್ಲದು ಬಲ್ಲರು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇಕಾಗೇ ಇಲ್ಲ. 90% ಪ್ರಾಪರ್ಟೀಸ್. ಆಮೇಲೆ ವ್ಯಾಜ್ಯದಲ್ಲಿರೋದು ಏನು ಮಾಡೋದು? ಈಗಾಗಲೇ ವ್ಯಾಜ್ಯದಲ್ಲಿ ಇದ್ದಾವೆ ಎಷ್ಟೋ ಆಸ್ತಿಗಳನ್ನ ವಕ್ಫ್ನವ್ರು ಈ ರೀತಿ ನಮ್ಮದು ಅಂದ್ಬಿಟ್ಟಿದ್ದಾರೆ. ಬಹಳಷ್ಟು ನಮ್ಮ ವಿಜಯಪುರ ಜಿಲ್ಲೆಯಲ್ಲಾಗಿದೆ, ಆಮೇಲೆ ಉಪ್ಪಿನ ಬೆಟಗೇರಿಯಲ್ಲಾಗಿದೆ, ಹಾವೇರಿ ಜಿಲ್ಲೆಯ ಕಮಡೋಳ್ಳಿಲಾಗಿದೆ. ಇವೆಲ್ಲ ವ್ಯಾಜ್ಯದಲ್ಲಿದ್ದಾವೆ. ವ್ಯಾಜ್ಯದಲ್ಲಿರುವ ಆಸ್ತಿಗಳೆಲ್ಲ ಏನಿದ್ದಾವೆ ಅವು 98% ಆಸ್ತಿಗಳಿದ್ದಾವೆ. ಆಯಾ ವ್ಯಾಜ್ಯದಲ್ಲಿ ಯಾರು ಇದನ್ನು ಡಿಕ್ಲೇರ್ ಮಾಡ್ಕೋತಾರೋ, ಸ್ವಂತ ಯಾರ್ದು ದಾಖಲಾತಿಗಳಿದೆಯೋ ಅವರಿಗೆ ವಾಪಸ್ ಹೋಗುತ್ತೆ. ಜೊತೆಗೆ ಅನ್ರಿಜಿಸ್ಟರ್ಡ್ ಆಸ್ತಿಗಳು ಅಂದರೆ ಯಾವುದೋ ಒಂದು ಮಸೀದಿ ಇರುತ್ತೆ, ಅದಕ್ಕೆ ಯಾವುದೇ ದಾಖಲಾತಿಗಳಿಲ್ಲ. ಯಾವುದೋ ಒಂದು ಮಜಾರ್ ಇರುತ್ತೆ, ಅದಕ್ಕೆ ಯಾವುದೇ ದಾಖಲಾತಿಗಳಿಲ್ಲ. ಯಾವ ಆಸ್ತಿಗೆ ದಾಖಲಾತಿಗಳಿಲ್ಲವೋ ಆ ಆಸ್ತಿಗಳು ವಕ್ಫ್ ಆಸ್ತಿಗಳಾಗಿರೋದಿಲ್ಲ. ಯಾಕೆ ಅಖಿಲೇಶ್ ಯಾದವ್ ಉಳಿದವರೆಲ್ಲ ಬಾಯಿ ಬಡ್ಕೋತಾ ಇದ್ರು ಅಂದರೆ, ಈಗ ನಾಳೆ ಬೆಳಗ್ಗೆ ಮುಸಲ್ಮಾನರು ಬಂದು ಇವರು ಕೊರಳ ಪಟ್ಟಿ ಹಿಡಿತಾರೆ, ನಿಮ್ಗೆ ಓಟ್ ಹಾಕಿದ್ವಿ, ನೀವು ನಮ್ಮ ಆಸ್ತಿಯನ್ನು ಯಾಕೆ ಉಳಿಸ್ಕೊಡ್ಲಿಲ್ಲ, ನಿಮ್ಗೆ ಸಂಸತ್ತಿಗೆ ಕಳಿಸಿದ್ವಿ, ಬಾಯಿ ಮುಚ್ಕೊಂಡು ಸುಮ್ಮನಿದ್ರಿ, ಕೆಂಪು ಟೊಪ್ಪಿ ಹಾಕ್ಕೊಂಡು ಲಾಲ್ ಟೊಪ್ಪಿ ಹಾಕ್ಕೊಂಡು ಓಡಾಡಿದ್ರೆ ಆಗೋದಿಲ್ಲ, ನೀವು ನಮಗೆ ನ್ಯಾಯವನ್ನು ಕೊಡಿಸ್ಬೇಕಾಗಿತ್ತು, ನ್ಯಾಯ ಕೊಡಿಸಿಲ್ಲ, ನೀವು ನಮ್ಗೆ ಓಟ್ ಕೇಳಲಿಕ್ಕೆ ಬರಬೇಡಿ ಅಂತ ನಾಳೆ ಶುರು ಮಾಡ್ತಾರೆ ಅವರು. ಯಾವ ಮಸೀದಿಗೆ, ಯಾವ ಮಜಾರ್ಗೆ, ಯಾವ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ, ಯಾವ ಕಬರಸ್ಥಾನ್ಗೆ ದಾಖಲಾತಿಗಳಿದಾವೋ ಅವು ಮಾತ್ರ ವಕ್ಫ್ ಆಸ್ತಿಗಳಾಗಿರ್ತವೆ. ಯಾವುದಕ್ಕೆ ದಾಖಲಾತಿಗಳಲ್ವೋ ಅವು ವಕ್ಫ್ ಆಸ್ತಿಗಳಾಗಿರೋದಿಲ್ಲ. ಈ ದೇಶದ 98% ವಕ್ಫ್ ಆಸ್ತಿಗಳಿಗೆ ದಾಖಲಾತಿಯೇ ಇಲ್ಲ. ಇನ್ನು ASI ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ ಅಂದರೆ ಯಾವ ಪ್ರಾಚ್ಯ ಇಲಾಖೆಯ ಅಧೀನದಲ್ಲಿದ್ದಾವೋ ಅವು ಯಾವುವು ಇನ್ನು ಮುಂದೆ ವಕ್ಫ್ ಆಸ್ತಿಗಳಾಗಿರೋದಿಲ್ಲ. ನಿಮ್ಮ ಆಗ್ರಾ ತಾಜ್ ಮಹಲ್ ಇರ್ಬೋದು, ಕುತುಬ್ ಮಿನಾರ್ ಇರ್ಬೋದು, ಸಂಭಲ್ನ ಶಾಹಿ ಜಾಮಾ ಮಸ್ಜಿದ್ ಇರ್ಬೋದು, ಜ್ಞಾನವಾಪಿ ಇರ್ಬೋದು, ಇವು ಯಾವೂ ಕೂಡ ಇನ್ನು ವಕ್ಫ್ ಆಸ್ತಿಗಳಾಗಿರೋದಿಲ್ಲ. ಅವೆಲ್ಲ ಪ್ರಾಚ್ಯ ಇಲಾಖೆಗೆ ಸೇರ್ಕೋತವೆ. ಇನ್ನು ಟ್ರೈಬಲ್ ಲ್ಯಾಂಡ್ ಭಾಳ ಮುಖ್ಯವಾದದ್ದು.
ಇದನ್ನು ಬಹಳಷ್ಟು ಕಡೆ ಗುಡ್ಡಗಾಡಿನಲ್ಲಿ ಈ ರೀತಿ ಇವರು ತಮ್ಮದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಟ್ರೈಬಲ್ ಲ್ಯಾಂಡ್ನಲ್ಲಿ ಮಾಡಿದಂಥ ಯಾವುದೇ ವಕ್ಫ್ ಆಸ್ತಿ ವಕ್ಫನ ಆಸ್ತಿ ಆಗಿರೋದಿಲ್ಲ. ಆಮೇಲೆ ಕೋರ್ಟ್ಗೆ ಹೋಗುವಂಥ ಅವಕಾಶ ಇತ್ತು ಅಂತ ಗೌರವ್ ಗೊಗೋಯ್ ಮೊನ್ನೆ ವಾದವನ್ನು ಮಂಡನೆ ಮಾಡ್ತಾಯಿದ್ರು. ಸುಳ್ಳು ಹೇಳ್ತಾ ಇದ್ದೀರಾ ನೀವು, ಭಾರತೀಯ ಜನತಾ ಪಾರ್ಟಿಯವರು ಕೋರ್ಟಿಗೆ ಹೋಗ್ಬೋದಿತ್ತು. ಕೋರ್ಟ್ಗೆ ಹೋಗ್ಲಿಕ್ಕೆ, ಹೈಕೋರ್ಟ್ಗೆ ಹೋಗ್ಲಿಕ್ಕೆ, ಕೋರ್ಟ್ಗೆ ಹೋಗ್ಲಿಕ್ಕೆ ಎರಡು ರೀತಿಯಾದಂಥ ಪ್ರಾವಿಷನ್ ಇದೆ. ಒಂದು ಅಪಿಲೇಟೆಡ್ ಜ್ಯೂರಿಡಿಕ್ಷನ್, ಇನ್ನೊಂದು ರಿಟ್ ಜ್ಯೂರಿಡಿಕ್ಷನ್ ಅಂತಾರೆ. ಅಪೀಲ್ ಹೋಗುವಂಥ ಅವಕಾಶ ಒಂದು, ರಿಟ್ ಹಾಕುವಂಥದ್ದು. ಅಪಿಲೇಟೆಡ್ ಜ್ಯೂರಿಡಿಕ್ಷನ್ನು ಪ್ರತಿಯೊಬ್ಬರಿಗೂ ಸಲ್ಲುವಂಥದ್ದೇ. ಯಾವುದೇ ಕೋರ್ಟ್ನಲ್ಲಿ ಯಾವುದೇ ನ್ಯಾಯ ನಮಗೆ ಸರಿ ಅನಿಸ್ತಾ ಇದ್ದ ಸಂದರ್ಭದಲ್ಲಿ ನಾವು ಹೈಕೋರ್ಟ್ಗೆ ಹೋಗ್ತೀವಿ. ನಮಗೆ ನ್ಯಾಯ ಕೊಡಬೇಕಾದಂಥದ್ದು ಈ ನ್ಯಾಯಾಂಗ ವ್ಯವಸ್ಥೆಯ ಕರ್ತವ್ಯ. ಅದು ಅಪಿಲೇಟೆಡ್ ಜ್ಯೂರಿಡಿಕ್ಷನ್ನ ಯಾರೂ ಪ್ರಶ್ನೆ ಮಾಡೋ ಹಾಗೆ ಇಲ್ಲ, ಇವರೇನು ಕೊಡಬೇಕಾಗಿಲ್ಲ, ಅದು ಇರೋದದು. ರಿಟ್ ಜ್ಯೂರಿಡಿಕ್ಷನ್ ಇದೆಯಲ್ಲ, ಅದು ಮೂಡ್ ಆಫ್ ದ ಡೇ ಮೇಲೆ ಹೋಗುತ್ತೆ. ಇದನ್ನು ಬೇಕಾದ್ರೆ ಅವರು ಒಪ್ಕೋಬೋದು, ಬೇಡ ವಜಾ ಮಾಡ್ಬೋದು. ಸುಳ್ಳನ್ನು ಹೇಳಿದ್ದಾರೆ ಅವರು. ಇನ್ನು ದಾನವಾಗದ ಆಸ್ತಿ ಆಸ್ತಿ ಅಲ್ಲ. ಯಾವುದೇ ವಕ್ಫ್ ಆಸ್ತಿಗೆ ಇದು ನಮ್ಮದು ಅಂತ ಹೇಳಿದರೆ ಇದು ನಮ್ಮದು. ವಕಾಫ್ ಅಂದರೆ ದಾನ ಅಂತ. ದಾನ ಆಗಿದ್ದಕ್ಕೆ ದಾಖಲಾತಿ ಇರಬೇಕು, ಇಂಥವರು ಡೊನೇಟ್ ಮಾಡಿದ್ದಾರೆ ಅಂತ. ಡೊನೇಟ್ ಮಾಡಿದ ವ್ಯಕ್ತಿ ಮುಸಲ್ಮಾನನಾಗಿರಬೇಕು. ಇನ್ನು ಮುಂದಿದ್ದು ಒಂದು ಸಣ್ಣ ಘಟನೆಯನ್ನು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಒಂದು ನಡೆದಂಥ ಘಟನೆ ಇದು. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಹೇಗೆ ಇವರು ಈ ದೇಶದ ಮೇಲೆ ಭಾಳ ದೊಡ್ಡದಂಥ ಸಂಚಕಾರ ಮಾಡ್ತಾಯಿದ್ರು ಅಂದರೆ, ದ್ವಾರಕಾ ಹತ್ರ ಭೇಟ್ ದ್ವಾರಕಾ ಅಂತ ಇದೆ. ಭೇಟ್ ದ್ವಾರಕಾ ಅದಕ್ಕೆ ಭಾಳ ವಿಶೇಷವಾದಂಥ ಐತಿಹಾಸಿಕವಾದಂಥ ಹಿನ್ನೆಲೆ ಇದೆ, ಪೌರಾಣಿಕ ಹಿನ್ನೆಲೆ ಇದೆ. ಕೃಷ್ಣ ಮತ್ತು ಸುಧಾಮ ಇವರಿಬ್ಬರು ಭೇಟಿಯಾದಂಥ ಜಾಗ. ಆ ಸಂದರ್ಭದಲ್ಲಿ ಕೃಷ್ಣ ಅದನ್ನು ಸುಧಾಮನಿಗೆ ಭೇಟ್ ಕೊಟ್ಟದ್ದು, ಅಂದರೆ ಆತನಿಗೆ ಉಡುಗೊರೆಯನ್ನು ಕೊಟ್ಟಂಥ ಜಾಗ ಇದು. ಭೇಟ್ ದ್ವಾರಕಾ ಅಂತ ಹೇಳ್ತಾರೆ. ಇಲ್ಲಿ 2 ದ್ವೀಪಗಳಿದ್ದಾವೆ. 2 ದ್ವೀಪಗಳನ್ನು ದ್ವಾರಕಾದಿಂದ ನೀವು ಆ ದೋಣಿಯಲ್ಲಿ ಅಲ್ಲಿ ಹೋಗಬೇಕು. ಆ 2 ದ್ವೀಪಗಳನ್ನು ಇವರು ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡು ಬಿಟ್ಟಿದ್ರು. ಅಲ್ಲಿ ಕೇಶವ ದೇವಸ್ಥಾನ ಇದೆ, ಕೃಷ್ಣನ ದೇವಸ್ಥಾನ ಕೂಡ ಇದೆ. ಆ ಜಾಗವನ್ನು ಬಿಟ್ಟು ಉಳಿದ ಎಲ್ಲ ಜಾಗದಲ್ಲಿ ಕೂಡ ಅನಧಿಕೃತವಾದ ಕಟ್ಟಡಗಳು, ಅನಧಿಕೃತವಾದ ಮಜಾರ್ಗಳು, ಅನಧಿಕೃತವಾದಂಥ ಮಸೀದಿಗಳು ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ವು. ಹಿಂದೂಗಳು ಹೋಗ್ಲಿಕ್ಕೆ ಹೆದರ್ತಾ ಇದ್ರು, ಯಾಕಂದರೆ 95% ಮುಸಲ್ಮಾನರು ಅದನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದ್ರು. ಹಂಗೆ ಮಾಡಿದವರು ಇದು 2 ನಮ್ಮ ವಕ್ಫ್ ಆಸ್ತಿ ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರು. ಆವಾಗ ಗುಜರಾತ್ ಹೈಕೋರ್ಟ್ಗೆ ಹೋಯ್ತು ಕೇಸು. ಕೊನೆಗೆ ಎಲ್ಲಿಗೆ ಬಂತು ಅಂದರೆ, ಅದನ್ನು ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಬೇಕಾದಂಥ ಅನಿವಾರ್ಯತೆ ಬಂತು ಗುಜರಾತ್ ಸರ್ಕಾರಕ್ಕೆ. ಇದಕ್ಕಿದ್ದಂಥ ಅತಿ ದೊಡ್ಡ ಥ್ರೆಟ್ ಏನಪ್ಪ ಅಂದರೆ, ಈ ಭೇಟ್ ದ್ವಾರಕಾದಿಂದ ಕರಾಚಿ ಕೇವಲ 105 ಕಿಲೋಮೀಟರ್. ನೀರಿನಲ್ಲಿ ದೋಣಿಯಲ್ಲಿ ಹೋದರೆ ಕೇವಲ 2-2.5 ಗಂಟೆಯಲ್ಲಿ ಮುಟ್ಟಬಹುದಾದ ಎಲ್ಲ ISI ಕಾರ್ಯಾಚರಣೆ ಭೇಟ್ ದ್ವಾರಕಾದಲ್ಲಿ ನಡೀತಾ ಇತ್ತು. ತನ್ಮೂಲಕ ಭಾರತಕ್ಕೆ ಉಗ್ರರು ಬರಲಿಕ್ಕೆ ಅವಕಾಶ ಆಗಿತ್ತು. ಹೀಗೆ ವಕ್ಫು ತನ್ನ ಎಲ್ಲ ರೀತಿಯ ಲ್ಯಾಂಡ್ ಮಾಫಿಯಾ ಮಾಡುವಂಥ, ಜಿಹಾದಿ ಮನಸ್ಥಿತಿಯನ್ನು ಬೆಳೆಸುವಂಥ, ಈ ದೇಶದ ಆಸ್ತಿಯ ಮೇಲೆ ತನ್ನ ಸಂಪೂರ್ಣವಾಗಿ ಕಬ್ಜಾ ಮಾಡಿಕೊಳ್ಳುವಂಥ, ದೊಡ್ಡ ಲ್ಯಾಂಡ್ ಬ್ಯಾಂಕ್ ಮಾಡಿಕೊಳ್ಳು, ಇಡೀ ದೇಶವನ್ನೇ ವಕ್ಫ್ ಮಾಡುವಂಥ ದೊಡ್ಡ ಷಡ್ಯಂತ್ರಕ್ಕೆ ನರೇಂದ್ರ ಮೋದಿ, ಅಮಿತ್ ಶಾ, ಕಿರಣ್ ರಿಜಿಜು ಮತ್ತು ಈಗಿರುವಂಥ NDA ಸರ್ಕಾರ ತಿಲಾಂಜಲಿಯನ್ನು ಹಾಡಿದೆ. ತನ್ಮೂಲಕ ಹೊಸ ಯುಗ ಪ್ರಾರಂಭಕ್ಕೆ ನಾಂದಿಯನ್ನು ಹಾಡಿದೆ. ಇದಕ್ಕಿಂತ ದೊಡ್ಡ ಕೆಲಸವನ್ನು ಯಾವ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ರೀ? ಯಾರೂ ಕೂಡ ಮುಟ್ಟಲಿಕ್ಕೆ ಆಗಲಾರದಂಥ ಕಾಯ್ದೆ, ಯಾವುದೇ ಕೂಡ ತಿದ್ದುಪಡಿ ಮಾಡಲಿಕ್ಕೆ ಆಗಲಿಕ್ಕೆ ಧೈರ್ಯ ಮಾಡಲಾರದಂಥ ಒಂದು ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇದನ್ನು ಮಾಡಿದೆ. ಪ್ರತಿಯೊಂದು ಸರ್ಕಾರಗಳು ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದದ್ದೇನು, ರಕ್ತಪಾತ ಆಗಿಬಿಡುತ್ತೆ, ನಾವು ಬೀದಿಗಿಳಿತೀವಿ, ನಿಮಗೆ ಸಂಸತ್ತಿದ್ರೆ ನಾವು ಬೀದಿಗಿಳಿತೀವಿ, ಎಲ್ಲ ಕಡೆ ಹೋರಾಟ ಮಾಡ್ತೀವಿ, ಇನ್ನೊಂದು ಶಾಹೀನ್ ಬಾಗ್ ಮಾಡಿಬಿಡ್ತೀವಿ, ರಕ್ತದ ಕಾಲುವೆ ಹರಿತದೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಓಡಾಡ್ತಾ ಇದ್ರು. ಎಲ್ಲಿಯಾದರೂ ಒಂದೇ ಒಂದು ಗಲಾಟೆಯನ್ನು ನಂಗೆ ದಯವಿಟ್ಟು ತೋರಿಸ್ಬಿಡಿ ನೋಡೋಣ. ಅಂದರೆ ಸರ್ಕಾರ ದೃಢ ನಿಶ್ಚಯ ಮಾಡಿದರೆ, ಧರ್ಮದ ಹಾದಿಯಲ್ಲಿ ನಡೆದರೆ ಎಂಥ ಅಧರ್ಮಿ ಕೂಡ ತಲೆ ತಗ್ಗಿಸಬೇಕಾದಂಥ ಸಂದರ್ಭ ಬಂದೋದಾಗತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಎಂಥ ದೊಡ್ಡ ಕೆಲಸವನ್ನು ನಮಗೆ ಕರುಣಿಸಿಕೊಟ್ಟಿದ್ದಾರೆ ಮೋದಿ ಸರ್ಕಾರದಲ್ಲಿ. ಅಂದರೆ ನಮ್ಮ ಜೀವನದಲ್ಲಿ ಅದರ ಉಪಕಾರವನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತ ಮಾತೆ ನಿಜಕ್ಕೂ ಧನ್ಯಳು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಸಂಚಿಕೆ ಭಾಳ ಸುದೀರ್ಘವಾಗಿದೆ, ಬೇರೆ ದಾರಿ ಇರಲಿಲ್ಲ. ಇಷ್ಟು ವಿಶ್ಲೇಷಣೆ ಮಾಡದೆ ಹೋದರೆ, ಕ್ಲುಪ್ತವಾಗಿ ಹೇಳಲಿಕ್ಕೆ ಹೋಗಿದರೆ ಇದು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ, ಮನವರಿಕೆ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸ್ವಲ್ಪ ಸುದೀರ್ಘ ಆಗಿದೆ, ಕ್ಷಮಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ನಮಸ್ಕಾರ.